ಹಲೋ ಫ್ರೆಂಡ್ಸ್, ಲಾಸ್ಟ್ 10 ಡೇಸ್ ಬಂದ್ಬಿಟ್ಟು ನಾನು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ದೆ. ಇದು 45ರಿಂದ 50 ಗಂಟೆ ವರ್ಕ್ಶಾಪ್. ಇದರಲ್ಲಿ ತುಂಬ ಜನ ಅಟೆಂಡ್ ಆಗಿದ್ದರು. ಸೊ ಅದರಲ್ಲಿ ಕೆಲವರು ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಆಪ್ಷನ್ಸ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ಸ್ ಕಲ್ತ್ಕೊಂಡಿದ್ದೀನಿ. ಸೊ ಸ್ಪೆಷಲಿ ಆಪ್ಷನ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಬೇಸಿಕಲಿ ಬಂದ್ಬಿಟ್ಟು ಐ.ವಿ ಇಂಪ್ಯಾಕ್ಟ್ ಆದಾಗ, ಲೋ ಐ.ವಿ ಇದ್ದಾಗ ಯಾವ ತರ ಸ್ಟ್ರಾಟಜಿ ಹಾಕೋದು, ಐ.ವಿ ಇದ್ದಾಗ ಯಾವ ತರ ಸ್ಟ್ರಾಟಜಿ ಹಾಕೋದು, ಸ್ಪೆಷಲಿ ಐ.ವಿ ಇದ್ದಾಗ ಯಾವ ತರ ನಮ್ಗೆ ರೇಂಜ್ ಬೌಂಡ್ ಸಿಗುತ್ತೆ. ಸೊ ಆ ತರ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ರಿ. ಸೊ ಅದು ನಿಮ್ಮೊಂದು ಟ್ರೈನಿಂಗ್ ಸೆಷನ್ ಇಂದ ತುಂಬಾ ಹೆಲ್ಪ್ಫುಲ್ ಆಯ್ತು. ಮತ್ತೆ ನನಗೆ ಯಾವ ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗಿತ್ತು, ಯಾವ ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬಾರ್ದಾಗಿತ್ತು, ಸ್ಪೆಸಿಫಿಕಲಿ ಲಾಸ್ ಆದಾಗ ಯಾವಾಗ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ಲಾಸ್ ಯಾವಾಗ ಕಟ್ ಮಾಡ್ಬೇಕಾಗಿತ್ತು. ಸೊ ಅದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನೀವ್ ಹೇಳ್ಕೊಟ್ಟಿರೋ ಸ್ಟ್ರಾಟಜಿ ಬಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಗಿದ್ ಬಂತು ರೇಷಿಯೋ ಸ್ಪ್ರೆಡ್. ಸೊ ಆ ರೇಷಿಯೋ ಸ್ಪ್ರೆಡ್ ಇಟ್ಕೊಂಡು ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅನ್ನೋದು ನನಗ್ ತುಂಬಾ ಲೈಕ್ ಆಗಿತ್ತು ಸರ್. ಬಟ್ ಏನಂತ ಅಂದ್ರೆ ನಮ್ ಡೈರೆಕ್ಷನ್ ರಾಂಗ್ ಇದ್ದಾಗ ಬಂದ್ಬಿಟ್ಟು ಆ ಟ್ರೇಡ್ ನ ಕಟ್ ಮಾಡ್ಬೇಕಾ ಬೇಡವಾ, ಸೊ ಅದ್ರಲ್ಲಿ ಪ್ರೀಮಿಯಂ ಇದ್ದಾಗ ಮಾತ್ರ ಮಾಡ್ಬೇಕು. ಕೆಲವೊಂದು ಅಡ್ಜಸ್ಟ್ಮೆಂಟ್ ನೀವು ಹೇಳ್ಕೊಟ್ಟಿದ್ದು ತುಂಬಾ ಯೂಸ್ಫುಲ್ ಆಯ್ತು. ಕೆಲವೊಂದ್ಸಲಿ ಏನಂತ ಅಂದ್ರೆ ಓವರ್ ಅಡ್ಜಸ್ಟ್ಮೆಂಟ್ ಮಾಡಿ ಕೂಡ ನಾನು ಲಾಸ್ ಮಾಡ್ಕೊಂತ ಇದ್ದೆ. ಸೊ ಅದನ್ನ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಒಂದು ಇನ್ಪುಟ್ಸ್ ಇಂದ ಮೇ ಬಿ ನನ್ ಲಾಸ್ ಕಮ್ಮಿ ಆಗ್ಬೋದು ಅಂತ ಅನ್ಸುತ್ತೆ. ಸ್ಪೆಸಿಫಿಕಲಿ ಇವಾಗ ನಮ್ ಲಾಸ್ ಇದ್ರೆ, ಸೊ ನಮ್ ಲಾಸ್ ಗಿಂತ ಕಮ್ಮಿ ಆಗ್ಬೇಕೇ ಹೊರತು ಅದನ್ನ ಎಕ್ಸ್ಟೆಂಡ್ ಮಾಡಬಾರ್ದು ಅನ್ನೋದು ನಿಮ್ಮ ಒಂದು ಸ್ಟ್ರಾಟಜಿಯಿಂದ ಹೆಲ್ಪ್ ಆಯ್ತು ಸರ್. ನಿಮ್ ಟೀಚಿಂಗ್ ಮಾತ್ರ ತುಂಬಾ ಸೂಪರ್ ಆಗಿತ್ತು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಂದು ಡೌಟ್ಸ್ ಕೂಡ ನೀವು ಕ್ಲಾರಿಫೈ ಮಾಡಿದ್ರಿ. ಇವನ್ ಕೆಲವೊಬ್ರು ನ್ಯೂ ಜಾಯಿನೀಸ್ ಇರ್ತಾರೆ ಗೊತ್ತಾ, ಸೊ ಮಾರ್ಕೆಟ್ಗೆ ಹೊಸೊಬ್ರು, ಸೊ ಅವ್ರಿಗೂ ಕೂಡ ತುಂಬಾ ಎಕ್ಸ್ಪ್ಲೈನ್ ಆಗಿ ಇವನ್ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಸಪ್ರೇಟ್ ಆಗಿ ಒಂದು ಸೆಷನ್ಸ್ ಗಳನ್ನ ಕಂಡಕ್ಟ್ ಮಾಡ್ಬಿಟ್ಟು ಸೊ ಸಪ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದು ಕೂಡ ತುಂಬಾ ಇಷ್ಟ ಆಯ್ತು ಸರ್. ಮತ್ತೆ ನಿಮ್ಮ ಒಂದು ಟೀಚಿಂಗ್ ಸ್ಕಿಲ್ ಬಗ್ಗೆ ಹೇಳೋದ್ ಬೇಕಾಗಿಲ್ಲ. ಸೊ ತುಂಬಾ ಚೆನ್ನಾಗಿ ಯಾವ್ದು ಇವಾಗ ಪ್ರೈಮರಿ ಸ್ಕೂಲ್ಗೆ ಹೋಗಿದ್ದೀನಿ ಅಂದ್ರೆ ABCD ಯಾವ ತರ ಕಲಿತೀವೋ, ಸೊ ಅದೇ ತರ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಹಲೋ, ನಮಸ್ಕಾರ. ಪ್ರವೀಣ್ ಅವ್ರ ಕ್ಲಾಸಸ್ಸು, ಆಪ್ಷನ್ ಕ್ಲಾಸಸ್ ಅಟೆಂಡ್ ಮಾಡಿದೆ. ಭಾಳ ಕ್ಲೀನಾಗಿ, ಭಾಳ ನೀಟಾಗಿ ಎಲ್ಲ ಸ್ಟ್ರಾಟಜೀಸು ಭಾಳ ಕ್ಲಿಯರಾಗಿ ಅರ್ಥವಾಗೋ ಥರ ಕ್ಲೀನಾಗಿ ಪ್ರತಿಯೊಂದು ಸ್ಟ್ರಾಟಜಿನೂ ಹೇಳ್ಕೊಡ್ತಾರೆ. ಅಡ್ಜಸ್ಟ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಕ್ಯಾಪಿಟಲ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಸ್ಟ್ರಾಟಜೀಸ್ ಹೇಗೆ ಅಂತ ಎಲ್ಲ ಥರ ಆಪ್ಷನ್ ಸ್ಟ್ರಾಟಜೀಸು ಭಾಳ ವಿವರವಾಗಿ ಹೇಳ್ಕೊಡ್ತಾರೆ. ಮತ್ತು ನಾವು ಯಾವಾಗ ಏನು ಡೌಟ್ ಕೇಳಿದ್ರು ಕ್ಲಾಸಲ್ಲಿ ಇದ್ದಾಗಲಾಗಲಿ ಅಥವಾ ಬೇರೆ ಟೈಮಲ್ಲಾದರೂ ಅಷ್ಟೇ ನಾವು ಫೋನ್ ಮಾಡಿದ್ರೆ ಅಟೆಂಡ್ ಮಾಡಿಬಿಟ್ಟು ಕ್ಲಿಯರಾಗಿ ಡೌಟ್ ಇದ್ದರೆ ಎಲ್ಲ ಡೌಟ್ಗಳ್ನು ಕ್ಲಿಯರ್ ಮಾಡಿಕೊಡ್ತಾರೆ. ತುಂಬ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ಪ್ರವೀಣ್ ಅವ್ರ ಕ್ಲಾಸಸ್ ಅಟೆಂಡ್ ಮಾಡಬೇಕು. ಮತ್ತು ಸೇಫಾಗಿ ನಮ್ಮ ಕ್ಯಾಪಿಟಲ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಪ್ರವೀಣ್ ಅವರು ತಮ್ಮ ವಿಶೇಷವಾದ ಸ್ಟ್ರಾಟಜೀಸಿಂದ ಡೀಟೇಲಾಗಿ ವಿವರವಾಗಿ ಭಾಳ ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಇವ್ರ ಕ್ಲಾಸ್ಗೆ ಹೋಗೋದ್ರಿಂದ ನಾವು ಆಪ್ಷನ್ಸಲ್ಲಿ ಮಾಸ್ಟರ್ ಆಗ್ಬೋದು. ಆಪ್ಷನ್ಸ್ ಗ್ರೀಕ್ಸು ಬೇರೆ ಎಲ್ಲೂ ಇವರಷ್ಟು ಕ್ಲಿಯರಾಗಿ ಯಾರೂ ಹೇಳ್ಕೊಡಲ್ಲ. ಮತ್ತು ಆಪ್ಷನ್ಸ್ ಗ್ರೀಕ್ ಅರ್ಥ ಮಾಡ್ಕೊಂಡ್ರೆ ನಾವು ಆಪ್ಷನ್ಸಲ್ಲಿ ವರ್ಕ್ ಮಾಡೋಕ್ಕಾಗೋದಿಲ್ಲ. ಆಪ್ಷನ್ಸಲ್ಲಿ ಟ್ರೇಡಿಂಗ್ ಮಾಡೋದು ಗ್ರೀಕ್ಸ್ ಅರ್ಥ ಮಾಡ್ಕೊಂಡ್ರೆ ಮಾಡೋದು ಭಾಳ ಕಷ್ಟ ಮತ್ತು ಲಾಸ್ ಆಗಿಬಿಡುತ್ತೆ. ಈ ಫರ್ದರ್ ಲಾಸ್ ಆಗದೆ ಇರೋ ಥರ ಯಾವ ಥರ ಹೆಡ್ಜಿಂಗ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ವಿವರವಾಗಿ ಹೇಳ್ಕೊಡ್ತಾರೆ. ನಮಸ್ತೆ ಸರ್, ನನ್ನ ಹೆಸರು ಲತಾ ಅಂತ. ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ ನೋಡಿ ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ಕಲಿಬೇಕು ಅಂದ್ಕೊಂಡು ಕ್ಲಾಸಿಗೆ ಸೇರಿಕೊಂಡೆ ಸರ್. ಆಮೇಲೆ ಅದರಲ್ಲಿ ಡಿಫ್ರೆಂಟ್ಸ್ ಅಡ್ಜಸ್ಟ್ಮೆಂಟ್ಸು ಮತ್ತು ಐ.ವಿ ಎಫೆಕ್ಟ್ಸು ಯಾವ ಟೈಮಲ್ಲಿ ಯಾವ ರೀತಿ ಹಾಕಬೇಕು, ಹೇಗೆ ಡಿಪ್ಲಾಯ್ ಮಾಡಬೇಕು ಅಂತ ಅದನ್ನ ಹೇಳ್ಕೊಟ್ರಿ ಸರ್. ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು, ತುಂಬ ಯೂಸ್ಫುಲ್ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಸರ್.